ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ಹಾಂ ಸರ್, ಹೇಳಿ. ಸರ್, ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಹಾಕಿದ್ರಲ್ಲ ಸೇಲ್ಗಿರುವಂಥದ್ದು, ಹೌದು ಸರ್. ಏನೈತ್ರಿ ಸರ್ ಮಾಡಲ್ ಇದು? ಸರ್, ಇದು ಮಾಡಲು 2016 ಮ್ಯಾನುಫ್ಯಾಕ್ಚರಿಂಗ್ ಸರ. ಓಕೆ 2017 ಜನವರಿ ರಿಜಿಸ್ಟ್ರೇಷನ್. ಓಕೆ ಸರ್, 2016 ಮಾಡಲ್ ಐತ್ರಿ ಇದು ಒಟ್ಟಿನಲ್ಲಿ? 2016 ಡಿಸೆಂಬರು, 2017 ಜನವರಿ ರಿಜಿಸ್ಟ್ರೇಷನ್ ಸರ್. ಓಕೆ, 16-17 ಮಾಡೋದಂತಾನೆ ಹೇಳ್ಬೋದು, ಓಕೆನಾ? ಹಾಂ, 16-17 ಮಾಡಲ್ ಅಂತಾನೆ ಹೇಳ್ಬೋದು. ಓಕೆ, ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಸರ್, ಓನರ್ ಥರ್ಡ್ ಓನರ್ ಆಗಿರ್ತಾರೆ ಸರ್. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ ರೀ. 4ನೇ ಓನರ್ ಆಗ್ತಾರೆ. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ತಮ್ಮದು ಗಾಡಿ ರನ್ನಿಂಗು 69,000 ಆಗಿದೆ ಸರ್. 70,000 ಲೆಕ್ಕ ಸರ್. ಓಕೆ, ಇದೇನು ಓಡೈತಲ್ರಿ 70,000 ತನಕ ಕಿಲೋಮೀಟ್ರು? ಇದು ಇಂಜಿನ್ ಓಡೈತ್ರಿ? ಜೀನಿಯನ್ ಸರ್, ಜೀನಿಯನ್ ರೆಡಿಂಗ್ ಸರ್. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ರೀ, ಫ್ರಂಟ್ ಟು ಬ್ಯಾಕ್ ಏನು ಸ್ಟೆಪ್ನಿ 5 ಟೈರ್ ಐತಲ್ರಿ, ಎಷ್ಟು ಐತ್ರಿ ಪರ್ಸೆಂಟೇಜ್? ಸರ್, 4 ಟೈರು ಹಾಕ್ಸಿ 1 ತಿಂಗಳು ಆಯ್ತು ಸರ್. 95 to 100% ಅಂತಾನೆ ಹೇಳ್ಬೋದು. ಓಕೆ ಸರ್, ಸ್ಟೆಪ್ನಿ ಐತ್ರಿ ವಿತ್? ಹಾಂ, ವಿತ್ ಸ್ಟೆಪ್ನಿ ಸರ. ಓಕೆ, ಇವಾಗ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ತಮ್ಮ ಕೈಯಾಗೆಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಸರ್, ಬಂದು ನೋಡ್ಬೋದು ಸರ್. ಭಾಳ ಒಳ್ಳೆ ಕಂಡೀಷನಲ್ಲಿ ಇದೆ. ಅದು ಜಸ್ಟ್ ನಮ್ಮ ತಂದೆಯವರು ತೋಟದಿಂದ ಮನೆಯಿಂದ ತೋಟಕ್ಕೆ ಯೂಸ್ ಮಾಡಿರೋಂಥ ಗಾಡಿ ಅದು. ಹಾಂ ಹಾಂ ಹಾಂ. ಮತ್ತೆ ಅದಕ್ಕೆ ಒಂದು 20,000 to 25,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದೀವಿ. ಮುಂದ್ಗಡೆ ಬಂಪರ್ ಹಾಕ್ಸಿದೀವಿ, ಬ್ಯಾಕ್ ಸ್ಪಾಯ್ಲರ್ ಹಾಕ್ಸಿದೀವಿ, 10 ಕುತ್ಕೊಳ್ಳೋಕ್ಕೆ ಸ್ಯಾಡಲ್ ಬರುತ್ತಲ್ಲ ಸರ್ ಕೆಳಗೆ, ಆ ಸ್ಯಾಡಲ್ಸ್ ಹಾಕ್ಸಿದೀವಿ. ಮತ್ತೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದೀವಿ, ಹೊಸ ಬ್ಯಾಟ್ರಿ ಹಾಕ್ಸಿದೀವಿ, ಹೊಸ 4 ಟೈರು ಐತಿ. ಏನಿಲ್ಲ, ರೆಡಿ ಟು ಡ್ರೈವ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಗಾಡಿ. ಏಜ್ ಬಾರ್ ಆಗಿರೋರಿಗೆ ಅದು ಶಾಡಲ್ ಹಾಕ್ಸಿದಾರೆ ತಾವು ಮ್ಯಾಗ ಹಾ, ಹೌದು 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 ಹೌದು. 10 ಕುತ್ಕೊಳ್ಳೋಕೆ ನಾವು ಹುಡುಗರಾದ್ರೆ ಹಂಗೆ 10 ಕುತ್ಕೊಬಿಡ್ತೀವಿ. ಹೌದು ಹೌದು. ತಂದೆಯವರಿಗೆಲ್ಲ ಆಗಲ್ಲ, ಹಾಗಾಗಿ. ಓಕೆ ಸರ್, 5 ಸೀಟ್ರ್ ಐತ್ರಿ 7 ಸೀಟ್ರ್ ಐತ್ರಿ ಸರ್ ಇದು? 7 ಸೀಟರ್ ಸರ್ ಗಾಡಿ ಇದು. ಎ ಸಿ ಬರಲ್ಲಲ್ಲ? ಎಸಿ ಬರಲ್ಲ. ಓಕೆ ಸರ್, ಇವಾಗ ಮೈಲೇಜಲ್ಲಿ ಏನು ಕೊಡ್ತಿದ್ರಿ ತಮ್ಮ ಕೈಗೆ? ಏನು ಪ್ಯೂರ್ ಮೈಲೇಜ್ ಎಲ್ಲ ಪ್ಯೂರ್ ಪೆಟ್ರೋಲ್ ಸರ್. ಗ್ಯಾಸು ಇದು ಏನು ಇಲ್ಲ. ಪ್ಯೂರ್ ಪೆಟ್ರೋಲ್ ಅಲ್ಲೇ ಯೂಸ್ ಮಾಡಿದ್ದಾರೆ. ಅಂದ್ರೆ ಜಾಸ್ತಿ ಯೂಸ್ ಮಾಡಿಲ್ಲಲ್ಲ, ಹಾಗಾಗಿ ನಾವು ನಮಗೆ ಗ್ಯಾಸಿನ ಅವಶ್ಯಕತೆ ಕಂಡಿಲ್ಲ. ಓಕೆ. ಸೊ ಪೆಟ್ರೋಲ್ ಅಲ್ಲಿ ಈಗ 15 to 16 ಅವರೇಜ್ ಆಗಿ ಕೊಡುತ್ತೆ ಸರ್. 15ರಿಂದ 16 ತನಕ ಕೊಡ್ತೈತೆ? 15ರಿಂದ 16. ಓಕೆ ಸರ್, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ 12 ತನಕ ರನ್ನಿಂಗ್ ಇಟ್ಟಿದ್ರೆ, ಇನ್ಸೂರೆನ್ಸ್ ಎಷ್ಟು ತಿಂಗಳೈತೆ ಅನ್ನೋದು ರನ್ನಿಂಗ್ ಹೇಳಿ. FC ಅಂತೂ ರನ್ನಿಂಗ್ ಇದೆ ಆಲ್ಮೋಸ್ಟ್ ಅಲ್ಲಿ 16 ಮಾಡಲ್ಲ. ಇನ್ಸೂರೆನ್ಸು ಫೆಬ್ರವರಿಗೆ ಐತೆ ಸರ್. ಫೆಬ್ರವರಿ 27ಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗುತ್ತೆ. ಓಕೆ, ಇನ್ನೊಂದು 2 ತಿಂಗಳ ತನಕ ಬರ್ತೈತೆ ಇನ್ಸೂರೆನ್ಸ್? 2 ತಿಂಗಳು ಬರುತ್ತೆ ಸರ್ ಇನ್ನು. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ಸರ್, ನಾವು ಒಳ್ಳೆ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀನಿ ಸರ್. 3,70,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ, 3,70,000. ಒಂದು 5,000 ರೂಪಾಯಿ, 5ರಿಂದ 10,000 ರೂಪಾಯಿ ಹೆಚ್ಚು ಕಡಿಮೆ ಸರ್. ಅದಕ್ಕಿಂತ ಕಮ್ಮಿ ಇದ್ರೆ ಆಗಲ್ಲ ಸರ್. ಓಕೆ, ಮಾಡಲ್ಲು 2016-17 ಮಾಡಲ್ ಐತ್ರಿ. ತಾವು ಓನರ್ ಕೂಡ ಆಲ್ರೆಡಿ 3 ಆಗಿದ್ದಾರೆ, ಗಾಡಿ ತೊಗೊಳ್ಳೋ ಓನರ್ ಆಗ್ತಾರೆ. ಹೌದು. ತಾವು ಹೇಳಕತ್ತಿದ ರೇಟು 3,70,000 ಹೇಳಕತ್ತೀರಿ. ಸ್ಲೈಟ್ಲಿ ನೆಗೆಸಿಬಲ್ ಆಗುತ್ತೆ ಅಂತ ಹೇಳ್ತಿದ್ರೆ, ಒಂದು ಹೌದು 10,000 ರೂಪಾಯಿ ನೆಗೆಸಿಬಲ್ ಮಾಡಿದ್ರು ಕೂಡ 3,60 ತನಕ ತಾವು ಗಾಡಿ ಕೂಡ ಕಡಿ ಇದ್ದೀರಾ. ಎಸ್ ಸರ್. ಯಾಜ್ ಬಿಟ್ಟಿಸು ನೀವು ಎಕ್ಸ್ಟ್ರಾ ಪೆಟ್ಟಾಡಿ 25,000 ತನಕ ಎಕ್ಸ್ಟ್ರಾ ಪೆಟ್ಟಾಡಿ ಮಾಡಿಸಿದ್ರೆ ಬಂಪರ್ ಆಗಿರ್ಬೋದು. ಹೌದು ಸರ್. ಓಕೆ, ಮೇಲೆ ಹಬ್ಬಕ್ಕೆ ಅಷ್ಟೇ, ಅದೇನು ಪ್ಯಾಡ್ ಅಂದ್ರಲ್ಲ, ಸ್ಯಾಡಲ್ಸು ಮತ್ತೆ ಬ್ಯಾಕ್ ಸ್ಪಾಯ್ಲರು, ಹೊಸ ಬ್ಯಾಟ್ರಿ, ಹೊಸ 4 ಟೈರು. ಇದೆಲ್ಲ ಕೂಡ ಎಕ್ಸ್ಟ್ರಾ ಪೆಟ್ಟಿಂಗ್ ಮಾಡಿಸಿದ್ರೆ ಮತ್ತೆ ನೀವು ಓನ್ ಯೂಸ್ ಮಾಡಿದ್ರೆ ಅಷ್ಟೇ. ಏನು ತೋಟಕ್ಕೆ ಮನೆ ಎಷ್ಟು ಬಿಟ್ಟರೆ ನೀವು ಮತ್ತೆ ಬೇರೆ ಕಡೆ ಏನು ಜಾಸ್ತಿ ಲಾಭ ಹೋಗಿಲ್ಲ. ಹೌದು ಸರ್. ಓಕೆ, ಇವಾಗ ಫೈನಲ್ ರೇಟು 360 ಸರ್ ತಮ್ಮದು? ಹೌದು ಸರ್. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ಸರ್, ಇದೇ ನಂಬರ್ ನಮ್ಮದು. ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಲೊಕೇಶನ್ ಸಾಗರ, ನಿಯರ್ ಜೋಗ್ ಫಾಲ್ಸ್ ಸರ್. ಓಕೆ ಸರ್.
ಸಾಗರ ಸಾಗರಕ್ಕೆ ಜೋಗಿಸೋದು ಬಂದು ಈ ಶಿವಮೊಗ್ಗ ಡಿಸ್ಟಿಕಾ ನಂಬರಿಗೆ ಫೋನ್ ಮಾಡಿದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರಕ್ಕೆ ಬಂದು ಈ ನಂಬರಿಗೆ ಫೋನ್ ಮಾಡಿದ್ರೆ ನೀವು ಗಾಡಿ ನಾನು ಎಲ್ಲಿದ್ರು ಕರ್ಕೊಂಡು ಹೋಗ್ತೀನಿ ಸರ್. ಗಾಡಿ ತೋರಿಸ್ತೀರ ನೀವು ಕರ್ಕೊಂಡೋಗಿ ಹಾಂ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು